ಎದ್ದೇಳು ಪಾರು, ಪಾರು ಕಣ್ಬಿಡು ಪಾರು. ಹುಷಾರಾಗಿದ್ಯಾ? ಏನಾಗ್ತಾ ಇದೆ? ಯಾಕೋ ಒಂಥರ ಸುಸ್ತಾಗ್ತದೆ ಯಜಮಾನ್ರೆ. ಹೌದಾ, ಇರು, ಈಗಲೇ ಡಾಕ್ಟ್ರಿಗೆ ಕಾಲ್ ಮಾಡ್ತೀನಿ. ಅಯ್ಯೋ ಆದಿ, ನಿನ್ ಗಾಬರಿ ಆಗುವಂಥದ್ದೆಲ್ಲ ಏನೂ ಆಗಿಲ್ಲಪ್ಪ. ಬೆಳಗ್ಗೆಯಿಂದ ಏನು ತಿಂದಿಲ್ವಲ್ಲ, ನಿಶಕ್ತಿಯಿಂದ ತಲೆ ತಿರುಗಿರುತ್ತೆ ಅಷ್ಟೇ. ಬೆಳಗ್ಗೆಯಿಂದ ಏನು ತಿಂದಿಲ್ವಾ? ಯಾಕೆ ಪಾರು? ತಿಂದಿಲ್ಲ ಅಂತ ಪಾರುನು ತಿಂದಿಲ್ಲ ಸಾರಥಿ. ಅಲ್ಲ ಪಾರು, ನಿನ್ಗೆ ಎಷ್ಟು ಸತಿ ಹೇಳಿದ್ದೀನಿ ಬರೀ ಕೆಲಸ ಅಂತ ಇರಬೇಡ, ಆರೋಗ್ಯದ ಕಡೆ ಗಮನ ಕೊಡು ಅಂತ. ನೀನು ಮಾತೇ ಕೇಳಲ್ವಲ್ಲ. ಪಾಪುಗೆ ನಾನು ತಿಂಡಿ ತಿನ್ಸಿದ್ದೀನಿ ಅಂತ ಫೋನ್ ಮಾಡಿ ಹೇಳಿದ್ಮೇಲೂ ನೀನು ಉಪವಾಸ ಇದೆಯಾ ಅಂದರೆ ನನಗೇನು ಹೇಳಬೇಕು ಅಂತ ಗೊತ್ತೇ ಆಗ್ತಾ ಇಲ್ಲ. ನಾನು ಹೇಳ್ದೆ ಆದಿತ್ಯ ತಿನ್ನು ಅಂತ, ನನ್ನ ಮಾತು ಕೇಳಲಿಲ್ಲ. ಮಗು ಮೇಲಿರೋ ಅತಿಯಾದ ಕಾಳಜಿಯಿಂದ ಈ ರೀತಿ ಮಾಡ್ತಾಳೆ. ಪಾರು, ಮಗು ಮೇಲಿನ ಕಾಳಜಿಗೋಸ್ಕರ ನೀನು ಈ ರೀತಿ ಆರೋಗ್ಯನ ಹಾಳು ಮಾಡ್ಕೊಳ್ಳೋದು ಎಷ್ಟು ಮಟ್ಟಿಗೆ ಸರಿ ಹೇಳು? ಸ್ವಲ್ಪ ದಿನದ ಮುಂಚೆ ಇದೇ ರೀತಿ ನಿಂಗೆ ಸುಸ್ತಾಗಿತ್ತು, ನೆನ್ಪಿದ್ಯಾ? ಸಾರಥಿ, ಪಾರು ಹುಷಾರಿಲ್ಲ, ಬೈಬೇಡಿ. ಪಾರು, ಇನ್ಮೇಲೆ ನೀನು ಉಪವಾಸ ಇಡಬಾರ್ದು, ಆಯ್ತಾ? ಹಾಗೆ ನೀನು ಊಟ ಮಾಡಲ್ಲ ಅಂತ ಹಠ ಹಿಡಿಬಾರ್ದು ಪುಟ್ಟ. ಸರಿ ಸಾರಥಿ. ದಾಮಿನಿ ಅಜ್ಜಿ, ಊಟ ತಕೊಂಡ್ ಬನ್ನಿ, ನಾನೇ ಪಾರಕ್ ತಿನ್ನಿಸ್ತೀನಿ. ಆಯ್ತು ಪುಟ್ಟಕ್ಕ. ಪುಟ್ಟಿ, ತಗೋಮ್ಮ ತಿನ್ಸು. ಪಾರು, ಇಷ್ಟು ದಿನ ನೀನ್ ನನಗ್ ತಿನ್ನಿಸ್ತಿದ್ದೆ, ಈಗ ನಾನ್ ನಿನಗ್ ತಿನ್ನಿಸ್ತೀನಿ. ಪೂರ್ತಿ ಊಟ ಮಾಡ್ಬೇಕು. ಸಾರಥಿ, ಈಗ ನೀವು ತಿನ್ಸಿ. ಸರಿ ಕಂದ. ದಾಮಿನಿ ಅಜ್ಜಿ, ನೀವು ತಿನ್ಸಿ. ಸರಿನಮ್ಮ. ನಮ್ಮ ಜನನಿಗೆ ಅದು ಯಾವಾಗ ಬುದ್ಧಿ ಬರುತ್ತೋ ಏನೋ ಗೊತ್ತಿಲ್ಲ. ಆ ಪಾರ್ವತಿ ನಮ್ಮ ಜನನಿಗೆ ಮಗು ಜೊತೆ ಸಮಯ ಕಳಿ, ಪ್ರೀತಿ ಕೊಡು, ಅದು ಇದು ಅಂತೆಲ್ಲ ಹೇಳ್ತಿದ್ರೆ ಇವಳು ಸುಮ್ಮನೆ ಕೋಲೆ ಬಸವಂತರ ತಲೆ ಆಡ್ಸೋದು ಬಿಟ್ಟು, ಇಲ್ಲ ಅಕ್ಕ ನಾನು ಆಫೀಸಿಗೆ ಹೋಗಬೇಕು, ನನಗೆ ಮೀಟಿಂಗ್ ಇರುತ್ತೆ, ಹಾಗಾಗಿ ನನಗೆ ನನ್ನ ಮಗುನ ನೋಡ್ಕೊಳ್ಳೋಕ್ಕಾಗ್ತಿಲ್ಲ, ಗಮನ ಕೊಡೋಕ್ಕಾಗ್ತಿಲ್ಲ ಅಂತ ಪೀಠಿಕೆ ಹಾಕ್ತಾಳೆ. ಈ ಗ್ಯಾಪಲ್ಲಿ ಒಂದು ಒಳ್ಳೆ ಸಮಯಕ್ಕೆ ಕಾಯಬೇಕು, ಅಥವಾ ನಾನೇ ಯಾವುದಾದ್ರೂ ಒಂದು ಸಂದರ್ಭನ ಸೃಷ್ಟಿ ಮಾಡಿ ನಮ್ಮ ಜನನಿಗೆ ಪಾರ್ವತಿ ಮೇಲೆ ಎತ್ತು ಕಟ್ಟಬೇಕು. ಆಮೇಲೆ ನಿಧಾನಕ್ಕೆ ಪಾರ್ವತಿ ತೆಕ್ಕೆಯಲ್ಲಿರೋ ಮಗುನ ಜನನಿ ಮಡ್ಲಿಗೆ ಹಾಕಬೇಕು. ಅಲ್ಲಿವರೆಗೂ ನನ್ನ ಕೈಯಲ್ಲಿ ಮಾತ್ರ ನೆಮ್ಮದಿಯಾಗಿರೋಕ್ಕೆ ಸಾಧ್ಯನೇ ಇಲ್ಲ. ನಾನು ಈ ಕೆಲಸನ ಮಾಡ್ತೀನಿ, ಮಾಡೇ ಮಾಡ್ತೀನಿ. ನಂಗೆ ಸಾಕು ಬಂಗಾರಿ. ಇಲ್ಲ ಇಲ್ಲ, ನಾನ್ ಬೇಡ ಅಂದನು ನೀನ್ ತಿನ್ನಿಸ್ತೀಯಲ್ಲ, ಈಗ ನೀನ್ ತಿನ್ನು. ಮಾಡು. ದಾಮಿನಿ ಅಜ್ಜಿ, ಊಟ ಖಾಲಿ ಆಯ್ತು, ಇನ್ನೊಂದ್ ಸ್ವಲ್ಪ ತಕೊಂಡ್ ಬನ್ನಿ. ಅಯ್ಯೋ ಬಂಗಾರಿ, ನನಗೆ ಹೊಟ್ಟೆ ತುಂಬಿತು, ಸಾಕು. ನಿಜವಾಗ್ಲು? ನಿಜವಾಗ್ಲು.
ಸಾರಟ್ಟಿ ನೀರ್ ತನ್ನಿ. ಸರಿ ಸರಿ. ಬಾಯ್ಲಿ. ಇಷ್ಟು ದಿವಸ ನಾನು ನನ್ನ ಬಂಗಾರಿಗೆ ಊಟ ಮಾಡಿಸ್ತಿದ್ದೆ, ಇವತ್ತು ನನ್ನ ಬಂಗಾರಿನೇ ನನ್ಗೆ ಊಟ ಮಾಡಿಸಿದಾಳೆ. ಪುಟ್ಟಿ, ಪಾರು ಮಲ್ಕೊಳ್ಳಿ, ನಾವು ಹೊರಡೋಣ. ಗುಡ್ ನೈಟ್ ಪಾರು. ಮಲ್ಕೋ ಬಂಗಾರಿ. ಸಾರಿ ಪಾರು. ಸಾರಿನಾ? ಯಾಕೆ ಯಜಮಾನ್ರೆ? ನಿನಗೆ ಬೈದ್ನಲ್ಲ, ಬೇಜಾರಾಯ್ತಾ? ಅಷ್ಟಕ್ಕೂ ನೀವು ನನಗೆ ಬೈದಿದ್ದೇನಕ್ಕೆ? ನನಗೆ ಒಳ್ಳೇದಾಗ್ಲಿ ಅಂತ ತಾನೆ? ಅದು ಗೊತ್ತಿದ್ರು ಹಾಗಾಗಿ ಯಾಕೆ ಈ ರೀತಿ ಮಾಡ್ತೀಯ ಪಾರು? ನಮ್ಮ ಪುಟಾಣಿ ಏನು ತಿಂದೆ ಹಸ್ಕೊಂಡಿದ್ರೆ ತಾಯಿಯಾಗಿ ನನಗೆ ಹೇಗೆ ಊಟ ಸೇರತ್ತೆ ನೀವೇ ಹೇಳಿ. ಅಲ್ಲ ಪಾರು, ನಾನು ನಿನಗೆ ಫೋನ್ ಮಾಡಿ ಮಗುಗೆ ತಿಂಡಿ ತಿನ್ನಿಸ್ತೀನಿ ಅಂತ ಹೇಳಿದೆ ತಾನೆ. ಆ ವಿಷಯ ಗೊತ್ತಾದ್ಮೇಲೂ ನೀನು ಯಾಕೆ ತಿಂಡಿ ತಿಂದಿಲ್ಲ ಹೇಳು? ನಮ್ಮ ಬಂಗಾರಿ ಮನೆಗೆ ಬಂದು ನನ್ನ ಕಣ್ಮುಂದೆನೇ ಅವಳು ಹೊಟ್ಟೆ ತುಂಬ ಊಟ ಮಾಡೋದನ್ನ ನೋಡಾದ್ಮೇಲೆ ನಾನು ಊಟ ಮಾಡೋಣ ಅಂತ ಅನ್ಕೊಂಡೆ. ಇಷ್ಟಕ್ಕೆಲ್ಲ ಕಾರಣ ಜನನಿ. ಯಾಕೆ ಮಗುಗೆ ಮಾತು ಕೊಡಬೇಕಿತ್ತು? ಕೊಟ್ಮೇಲೆ ಅದನ್ನು ಉಳಿಸ್ಕೋಬೇಕು ತಾನೆ. ಹೋಗ್ಲಿ ಬಿಡಿ ಯಜಮಾನ್ರೆ, ಪಾಪ ಅವಳು ಮರ್ತಿದ್ದಾಳೆ. ಅವಳೇನು ಬೇಕು ಅಂತ ಮಾಡ್ಲಿಲ್ವಲ್ಲ. ಆದ್ರೂ ಜನನಿ ಹಾಗೆ ಮಾಡಿ ತಪ್ಪೇ ಪಾರು. ನಮ್ಮ ಮಗು ತಿಂಡಿ ತಿಂದೇ ಇರೋದಕ್ಕೆ ಕಾರಣ ಏನು ಅಂತ ಗೊತ್ತಾದ್ಮೇಲೆ ಜನನಿಗೆ ಫೋನ್ ಮಾಡಿ ಬೈಯೋಣ ಅಂತ ಅನ್ಕೊಂಡೆ. ಆದರೆ ಅವಳ ಪ್ರಕಾರ ನಮ್ಮ ಮಗುನ ಹೆತ್ತಿರೋದು ಅವಳೇ ಅಲ್ವಾ? ಅದನ್ನೇ ಅವಳು ಪ್ರಶ್ನೆ ಮಾಡಿದ್ರೆ ಏನು ಉತ್ತರ ಕೊಡಲಿ ಅಂತ ಸುಮ್ಮನಾಗ್ಬಿಟ್ಟೆ. ಅದಕ್ಕೆ ನಾನೇ ತಿಂಡಿ ತಿನ್ನಿಸಿ ನಿನಗೆ ಫೋನ್ ಮಾಡಿ ಪಡ್ಡು ಮಾಡು ಅಂತ ಹೇಳಿದೆ. ಮಗುನಾಗಲಿ ಕೆಲಸನಾಗಲಿ ಎರಡನ್ನೂ ತೂಗಿಸ್ಕೊಂಡು ಹೋಗೋದನ್ನ ಜನನಿ ಕಲಿಬೇಕು ಪಾರು. ಅದನ್ನು ಹೇಳಿದ್ರೆ ಅವಳು ಏನು ಅಂದ್ಕೊಳ್ತಾಳೋ ನನಗೆ ಗೊತ್ತಿಲ್ಲ. ಪಾರು, ಇಷ್ಟು ದಿನ ಅಮ್ಮನ ಹತ್ರ ಹೇಳೋಣ. ಬೇಡ ಯಜಮಾನ್ರೆ, ನಾವು ಅತ್ಯಮ್ಮಂಗೆ ಹೇಳೋದು, ಅತ್ಯಮ್ಮ ಜನನಿಗೆ ಹೇಳೋದು ಸುಮ್ಮನೆ ನಾವು ಚಾಡಿ ಹೇಳ್ತಿದ್ವಿ ಅನ್ನೋ ಹಾಗಾಗುತ್ತೆ. ನಾವಿಬ್ರು ಹೇಳೋ ಮಾತು ಒಂಥರ ಇರುತ್ತೆ, ಅದೇ ಮಾತು ಬೇರೆಯವ್ರ ಕಿವಿಗೆ ಬೀಳೋವಾಗ ಅದು ಬೇರೆ ಥರ ತಲುಪುತ್ತೆ. ಆಡೋ ಮಾತು ಬಾಯಿಂದ ಬಾಯಿಗೆ, ಕಿವಿಯಿಂದ ಕಿವಿಗೆ ಬದಲಾಗ್ತಾ ಇರುತ್ತೆ ಯಜಮಾನ್ರೆ. ಅಷ್ಟಕ್ಕೂ ನಾನು ಜನನಿಗೆ ಹೇಳಿದ್ದೀನಿ ಮಗು ಬಗ್ಗೆ ಸ್ವಲ್ಪ ಗಮನ ಕೊಡು ಅಂತ. ಹೌದಾ? ಹೌದು ಯಜಮಾನ್ರೆ, ಅವಳು ಅದಕ್ಕೆ ಒಪ್ಕೊಂಡಿದ್ದಾಳೆ. ಮನೇಲಿದ್ದಾಗಲೆಲ್ಲ ಮಗು ಜೊತೆ ಸಮಯ ಕಳಿತೀನಿ ಅಂತ ಹೇಳಿದಾಳೆ. ಪಾಪ ಅವಳು ಆಫೀಸು ಕೆಲಸ ಅಂತ ತನ್ನನ್ನು ತಾನು ತೊಡಗಿಸ್ಕೊಂಡಿದ್ದಾಳಲ್ವಾ, ಇನ್ನು ಮುಂದೆ ಮಗು ಜೊತೆ ಸಮಯ ಕಳೀತಾಳೆ ಬಿಡಿ. ನೀನು ಹೇಳಿದ್ದು ಒಳ್ಳೇದೇ ಆಯಿತು. ಇವತ್ತು ನಡೆದಿದ್ದ ಥರ ಘಟನೆ ಇನ್ಯಾವತ್ತೂ ನಡೀದೇ ಇದ್ರೆ ಸಾಕು. ಆ ಕಡೆ ಮಗು ಸಂಕಟ, ಈ ಕಡೆ ಹೆಂಡತಿ ಕಷ್ಟ, ಎರಡೂ ನನ್ನಿಂದ ನೋಡೋದಕ್ಕಾಗಲ್ಲ ಪಾರು. ಹಾಗೆಲ್ಲ ಯೋಚನೆ ಮಾಡಬೇಡಿ ಯಜಮಾನ್ರೆ, ಏನೂ ಆಗಲ್ಲ. ನಿನಗೆ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ನನ್ನಿಂದ ನೋಡೋದಕ್ಕಾಗಲ್ಲ ಪಾರು. ನನಗೆ ತಡ್ಕೊಳ್ಳೋದಕ್ಕಾಗಲ್ಲ. ಇನ್ಮೇಲೆ ಜೀವನ ಇಟ್ಕೊಂಡಿದ್ದೀನಿ.
ಏನು ಯೋಚನೆ ಮಾಡ್ತಾ ಇದ್ದೀರಾ ಯಜಮಾನ್ರೆ? ಕಷ್ಟ ಯಾವ ಅಪ್ಪ ಅಮ್ಮಂಗೂ ಬರಬಾರ್ದು ಪಾರು. ಐ ಆಮ್ ಸಾರಿ ಪಾರು, ನಿನಗೆ ನೋವಾಗಬೇಕು ಅಂತ ನಾನು ಇದನ್ನು ಹೇಳಿದ್ದಲ್ಲ. ನನ್ನ ಮನಸ್ಸಲ್ಲಿ ಆಗ್ತಾ ಇರೋ ನೋವನ್ನ ಹೇಳ್ಕೊತಾ ಇದ್ದೀನಿ ಅಷ್ಟೇ. ನಿಮ್ಮ ನೋವು ನನಗೆ ಅರ್ಥ ಆಗುತ್ತೆ ಯಜಮಾನ್ರೆ, ಆದರೆ ನಾನು ಏನು ಮಾಡಲಿ, ಆವತ್ತಿನ ಪರಿಸ್ಥಿತಿ ಹಾಗಿತ್ತು. ಅದಕ್ಕೆ ನಾನು ನಿರ್ಧಾರ ತಗೊಂಡೆ. ನೀನು ಮಾಡಿರೋ ತ್ಯಾಗ ಎಂಥದ್ದು ಅಂತ ನನಗೆ ಗೊತ್ತು ಪಾರು. ನಿನ್ನ ತ್ಯಾಗದ ಮುಂದೆ ಯಾವುದೂ ದೊಡ್ಡದಲ್ಲ. ನಿನ್ನ ಬಗ್ಗೆ ನನಗೆ ಹೆಮ್ಮೆ ಇದೆ. ನಿನ್ನ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಮಗುನ ಬಿಟ್ಕೊಡೋ ಮನಸ್ಸಂತೂ ಖಂಡಿತ ಮಾಡ್ತಾ ಇರಲಿಲ್ಲ ಪಾರು. ಯಜಮಾನ್ರೆ, ತಪ್ಪು ಮಾಡಿದವ್ರಿಗೆ ಪಶ್ಚಾತ್ತಾಪ ಕಾಡುತ್ತೆ. ಹಾಗೆ ನೋಡೋದಕ್ಕೆ ಹೋದರೆ ನಾನು ಯಾವ ತಪ್ಪು ಮಾಡಿಲ್ಲ. ನಮ್ಮ ಪುಟಾಣಿನ ಹೆತ್ತಿರೋದು ನಾನಾಗಿರ್ಬೋದು, ಆದರೆ ಅವಳ ತಾಯಿ ಜನನಿನೇ ಅನ್ನೋದು ನನ್ನ ಮನಸ್ಸಲ್ಲಿ ಬೇರೂರ್ಬಿಟ್ಟಿದೆ. ಅಮ್ಮ, ನಾನೆಲ್ಲ ಕೇಳಿಸ್ಕೊಂಡೆ ಪಾರು. ನೀನೇ ತಾನೇ ನನ್ನ ನಿಜವಾದಮ್ಮ. ಅಲ್ಲ ಬಂಗಾರಿ, ಈಗಲೇ ಇದನ್ನ ಎಲ್ರಿಗೂ ಹೇಳ್ತೀನಿ. ಬಂಗಾರಿ ಇದನ್ನ ಯಾರಿಗೂ ಹೇಳ್ಬೇಡ ಕಂದ. ಇಲ್ಲ, ನಾನು ಹೇಳ್ತೀನಿ. ಯಜಮಾನ್ರೆ, ಈಗ ಏನು ಮಾಡೋದು? ಪುಟಿ, ಈ ವಿಷಯನ ಯಾರ ಹತ್ರನೂ ಹೇಳ್ಬಾರ್ದು. ಇಲ್ಲ, ನಾನು ಹೇಳೇ ಹೇಳ್ತೀನಿ. ನೀನು ಜಾಣೆ ಅಲ್ವಾ, ನನ್ನ ಮಾತು ಕೇಳು, ಹಠ ಮಾಡಬೇಡ. ಇಲ್ಲ, ನಾನು ಯಾರ ಮಾತು ಕೇಳಲ್ಲ. ಪಾರುನೇ ನನ್ನ ಅಮ್ಮ ಅಂತ ಎಲ್ರಿಗೂ ಹೇಳ್ತೀನಿ. ಪಾಪು 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 ಬೆಳಗ್ಗೆನೆ ಎಲ್ಲಿ ಹೋದ್ಲಿವಳು? ಕಳ್ಳಿ ಇಲ್ಲಿದ್ಯಾ? ಅರೆ ದಾಮು, ನೀನ್ ಯೋಗ ಮಾಡ್ತಿದ್ಯಾ? ರೀ, ಇದು ಯೋಗ ಅಲ್ಲ ಕಣ್ರಿ, ಪ್ರಾಣಾಯಾಮ. ನನ್ನಿಂದ ನಂಬಕ್ಕೆ ಆಗ್ತಿಲ್ಲ ನೋಡು. ನಂಬಲೇಬೇಕು ಕಣ್ರಿ ನನ್ ಗಂಡ ಮೋಹನ್. ನಮ್ಮ ಮನೇಲಿ ಅಖಿಲಕ್ಕ, ಪಾರು, ಜನನಿ 0 ಸೈಜು. ನೀವು, ಆದಿತ್ಯ, ಪ್ರೀತು, ಭಾವ ಎಲ್ರೂ 6 ಪ್ಯಾಕು. ನಾನ್ ಮಾತ್ರ ಫ್ಯಾಮಿಲಿ ಪ್ಯಾಕು, ಕುಂಬಳಕಾಯಿ ತರ. ಓ, ಆ ಹೊಟ್ಟೆ ಊರಿಗೆ ಸಣ್ಣ ಆಗ್ಬೇಕು ಅಂತ ಯೋಗ ಮಾಡ್ತಾ ಇದೀಯಾ? ಅಯ್ಯೋ, ಹೊಟ್ಟೆ ಉರಿ ಎಲ್ಲ ಏನು ಇಲ್ಲ ರೀ. ಮನೇಲಿ ನಿಮ್ಮನ್ನೆಲ್ಲ ನೋಡ್ತಾ ಇದ್ರ ನನ್ನ ಬಗ್ಗೆ ನನಗೆ ನಾಚಿಕೆ ಆಗುತ್ತೆ. ಅದಕ್ಕೆ ಸಣ್ಣ ಆಗೋಣ ಅಂತ. ಸರಿ, ಆದ್ರೆ ಈ ವಯಸ್ಸಲ್ಲದ ವಯಸ್ಸಿನಲ್ಲಿ ಸಣ್ಣ ಆಗ್ಬೇಕು ಅನ್ನೋ ಆಲೋಚನೆ ನಿನ್ಗೆ ಯಾಕೆ ಬಂತು? ನಾವಿಬ್ರು ಆಚೆ ಹೋದ್ರೆ ಜನ ಎಲ್ಲ ನಮ್ಮ ನೋಡಿ ಹಬ್ಬ ಜೋಡಿ ನಂಬರ್ 1 ತರ ಇದ್ದಾರೆ ಅಂತ ಹೊಗಳ್ಬೇಕು. ಅದಕ್ಕೆ ಆ ಆಸೆ ಎಲ್ಲ ಈಡೇರಲ್ಲ ಬಿಡು. ಯಾಕೆ
ನೀವು ನನ್ನ ಎಲ್ಲೂ ಕರ್ಕೊಂಡು ಹೋಗಲ್ವಾ? ಕರ್ಕೊಂಡು ಹೋಗೋ ಪ್ರಶ್ನೆ ಅಲ್ಲ, ನೀನ್ ಸಣ್ಣಗಾಗಲ್ಲ ಅಂದೆ. ಹಾಗಾದ್ರೆ ನಾನು ಈ ಜನ್ಮದಲ್ಲಿ ಸಣ್ಣ ಆಗೋದೇ ಇಲ್ವಾ ನನ್ ಗಂಡ ಮೋಹನ್? ಈ ದಪ್ಪ ಸಣ್ಣ ಅನ್ನೋದಕ್ಕಿಂತ ಆರೋಗ್ಯವಾಗಿರೋದೇ ಮುಖ್ಯ ಕಣೆ. ಈಗ ನಮ್ಮ ಮದುವೆ ಆಗಿ ಇಷ್ಟು ವರ್ಷ ಆದ್ರೂ ಕೂಡ ನೀನ್ ಒಂದಿನಾದ್ರೂ ಹಾಸಿಗೆ ಹಿಡ್ದಿದ್ಯಾ? ಇಲ್ಲ ತಾನೇ? ಓಹೋ, ನಾನು ಹಾಸಿಗೆ ಹಿಡಿಬೇಕು ಅಂತ ನಿಮ್ಮ ಆಸೆ? ನಾನು ಏನೇ ಹೇಳಿದ್ರು ಅದನ್ನೊಂದು ತಪ್ಪು ಹುಡ್ಕೊಂಡು ಮಾತಾಡ್ತೀಯಪ್ಪ. ನಾನು ಹಾಗಲ್ಲ ಕಣೆ ಹೇಳಿದ್ದು. ನೀನ್ ದಪ್ಪಗಿದ್ರು ಆರೋಗ್ಯವಾಗಿದ್ಯಾ ಅಂತ ಹೇಳಿದೆ ಅಷ್ಟೆ. ಹೌದಾ? ಈಗ ನಾನು ಇಷ್ಟು ಸಣ್ಣಗಿದ್ರು ಎಷ್ಟು ಸಲ ಜ್ವರ ಬಂದು ಮಲಗಿಲ್ಲ ಹೇಳು. ದಾಮು, ಮನುಷ್ಯ ಹೊರಗೆ ಹೇಗೆ ಕಾಣ್ತಾನೆ ಅನ್ನೋದಕ್ಕಿಂತ ಒಳಗೆ ಹೇಗಿರ್ತಾನೆ ಅನ್ನೋದು ಮುಖ್ಯ. ಕರೆಕ್ಟಾಗಿ ಹೇಳಿದ್ರಿ ನನ್ ಗಂಡ ಮೋಹನ್. ಈಗ ನಾನು ಯೋಗ ಮಾಡೋದು, ಸಣ್ಣಗಾಗೋದು ಇದನ್ನೆಲ್ಲ ನನ್ನ ತಲೆಯಿಂದ ತೆಗ್ದಾಕ್ಲಾ? ಬೇಡ 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 ಬೇಡ. ಈ ಫಿಸಿಕಲ್ ಎಕ್ಸರ್ಸೈಸ್ ಅನ್ನೋದು ಮನಸ್ಸನ್ನ ಹಗುರ ಮಾಡುತ್ತೆ, ಬಾಡಿನ ಬ್ಯಾಲೆನ್ಸ್ ಮಾಡುತ್ತೆ. ಸರಿ, ಹಾಗಾದ್ರೆ ಇಬ್ರು ಸೇರಿ ಯೋಗ ಮಾಡೋಣ ಅಂದೆ. ಯೋಗನ ಬೇಡ. ನಿಮಗ್ ನನ್ ಜೊತೆ ಯೋಗ ಮಾಡೋ ಯೋಗ ಇಲ್ಲ ಅಷ್ಟೇ. ದಾಮು, ಯೋಗಕ್ಕಿಂತ ನಿನ್ ಜೊತೆ ಡಾನ್ಸ್ ಮಾಡೋದೇ ಇಷ್ಟ ಕಡೆ. ಹೌದಾ? ನಾನ್ ರೆಡಿ. ನೀವ್ ರೆಡಿನಾ? ಯಾವ ರೆಡಿ? ಯಾಕೆ ಯಜಮಾನ್ರೆ ಪಾಪು ಅಂತ ಕುಕ್ಕೊಂಡ್ರಿ? ಏನಾಯ್ತು? ನನ್ನ ಪುಟಾಣಿಗೆ ಅವಳು ನಮ್ಮ ಮಗಳು ಅನ್ನೋ ಸತ್ಯ ಗೊತ್ತಾಗೋಯ್ತು. ಯಜಮಾನ್ರೆ ಏನ್ ಹೇಳ್ತಾ ಇದ್ದೀರಾ? ನಮ್ಮ ಪುಟಾಣಿಗೆ ಹೇಗೆ ಸತ್ಯ ಗೊತ್ತಾಯ್ತು? ಕನ್ಸಲ್ಲಿ. ಅಪ್ಪ ದೇವ್ರೆ, ಯಜಮಾನ್ರೆ ನೀವು ಹೇಳೋದನ್ನ ನೋಡಿ ನಮ್ಮ ಪುಟಾಣಿಗೆ ಸತ್ಯ ಗೊತ್ತಾಯ್ತಂತ ನನ್ಗೆ ಎಷ್ಟು ಗಾಬರಿ ಆಯ್ತು ಗೊತ್ತಾ? ಅಷ್ಟಕ್ಕೂ ಇವತ್ತು ನೀವು ಇಷ್ಟೊತ್ತವರೆಗೂ ಮಲಗಿದ್ದೀರಲ್ಲ, ಅದಕ್ಕೆ ನಿಮ್ಗೆ ಈ ಥರ ಕನ್ಸು ಬಿದ್ದಿರೋದು. ಅಲ್ಲ ಯಜಮಾನ್ರೆ, ಕನ್ಸಲ್ಲಿ ನಾವೇ ಅಪ್ಪ ಅಮ್ಮ ಅಂತ ಪುಟಾಣಿಗೆ ಹೇಗೆ ಸತ್ಯ ಗೊತ್ತಾಯ್ತು? ಆ ಸತ್ಯದ ಬಗ್ಗೆ ನಾವಿಬ್ರು ಮಾತಾಡ್ತಾ ಇದ್ದಿದ್ದನ್ನ ನಮ್ಮ ಪುಟ್ಟಿ ಮರೇಲಿ ನಿಂತ್ಕೊಂಡು ಕೇಳಿಸ್ಕೊಳ್ತಾ ಇದ್ಲು. ಓ ಹೌದಾ? ಆಮೇಲೆ ಆ ಸತ್ಯನ ಮನೆಯವ್ರು ಎಲ್ಲರಿಗೂ ಹೇಳ್ತೀನಿ ಅಂತ ನಮ್ಮ ಪುಟ್ಟಿ ಓಡೋಗ್ಬಿಟ್ಲು. ಆಗ ನೀವು ಒಳ್ಳ ತಡೆಯೋ ಪ್ರಯತ್ನ ಮಾಡ್ತಾ ಪಾಪು ಅಂತ ಕೂಗಿದ್ರಿ ಅಲ್ವಾ? ಪಾಪು ಅಂತ ಕೂಗಿದ್ದೇನೋ ನಿಜ, ಆದರೆ ತಡೆಯೋ ಪ್ರಯತ್ನ ಮಾಡಿದ್ನೋ ಇಲ್ವೋ ಅದು ಗೊತ್ತಾಗ್ಲಿಲ್ಲ. ಹೋಗ್ಲಿ ಬಿಡಿ, ನಿಮ್ಮ ಕನಸು ನನ್ಸಾಗಲ್ಲ. ಯಾರು ಹಾಗೆ ಕೇಳ್ತಾ ಇದೆಯಾ? ಯಾಕೆ ಅಂದರೆ ನಾವು ಮಗುನ ಈಗಾಗಲೇ ಜನನಿಗೆ ಬಿಟ್ಕೊಟ್ಟಿದ್ದೀವಲ್ವಾ ಯಜಮಾನ್ರೆ? ಆ ಮಗುಗೆ ಜನನಿನೇ ತಾಯಿ, ನಿಮ್ಮ ತಮ್ಮನೇ ಅಪ್ಪ. ಅದನ್ನು ಯಾರಿಂದನೂ ಬದಲಾಯಿಸೋದಕ್ಕಾಗಲ್ಲ. ಬಾರು, ಒಂದಿನ ಮಗು ನಮ್ದು ಅನ್ನೋ ಸತ್ಯ ಜನನಿ ಪ್ರೀತಿ ಗೊತ್ತಾದ್ರೆ